ಬಿಸಿಲಿನ ತಾಪಕ್ಕೆ ಕಲಬುರಗಿ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಅವರು ಬಸವಳಿದಿದ್ದಾರೆ. ಕಲಬುರಗಿಯಲ್ಲಿ ವೀರಶೈವ ಲಿಂಗಾಯತರ ಮನೆ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಡೆದ ಘಟನೆಯನ್ನು ಖಂಡಿಸಿ ಕೋಟನೂರು ಗ್ರಾಮದ ಬಳಿ ಹೆದ್ದಾರಿ ಬಂಧನ ಮಾಡಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದರು ಸಂಸದ ಉಮೇಶ್ ಜಾಧವ್. ಬಿಸಿಲಿನಲ್ಲಿ ರೋಡ್ ಮೇಲೆ ಮಲಗುವಾಗ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ನಮ್ಮ ಶಾಂತಿಯುತ ಹೋರಾಟಕ್ಕೆ ಧಕ್ಕೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ನಮ್ಮ ಶಾಂತಿಯುತ ಹೋರಾಟಕ್ಕೆ ಧಕ್ಕೆ ಮಾಡಿದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, 44 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಅಸ್ವಸ್ಥರಾಗಿ ಮಲಗುವ ಕಾಂಗ್ರೆಸ್ ಸರ್ಕಾರಕ್ಕೆ, ನಮ್ಮ ನಾಯಕರಿಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ನಮ್ಮ ಶಾಂತಿಯುತ ಹೋರಾಟಕ್ಕೆ ಧಕ್ಕೆ ತರುವ ಪೊಲೀಸ್ ಅಧಿಕಾರಿಗಳಿಗೆ ಇಂಥ ಬಿರು ಬಿಸಿಲಿನಲ್ಲಿ ರೋಡ್ ಮೇಲೆ ಮಲಗುವಾಗ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ನಮ್ಮ ಶಾಂತಿಯುತ ಹೋರಾಟಕ್ಕೆ ಧಕ್ಕೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ನಮ್ಮ ಶಾಂತಿಯುತ ಹೋರಾಟಕ್ಕೆ ಧಕ್ಕೆ ಮಾಡಿದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಹೇಳಿ ಕೇಳಿ ಕಲಬುರಗಿ ಬಿಸಿಲ ನಾಡು ಅಂತಾನೆ ಕರೀತಾರೆ. 43 ಡಿಗ್ರಿ ಟೆಂಪರೇಚರ್ ಇವತ್ತು. ಅಂತ ಕಡೆ ಪ್ರತಿಭಟನೆಗೆ ಅಂತ ಬಂದಂತಹ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಅವರು ಬಸವಿಳಿದು ಅಸ್ವಸ್ಥರಾಗಿ ಬಿದ್ದಿದ್ದಾರೆ. ಅಲ್ಲೂ ಅವರನ್ನು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಸೇರಿಸಬೇಕಾಗಿತ್ತು. ಬಟ್ ಅವರನ್ನು ಮಲಗಿಸ್ಕೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಕಾರ್ಯಕರ್ತರು ಕೂಗ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಈ ಟೆಂಪ್ರೇಚರ್ ಈ ಬಿಸಿಲಿನಲ್ಲಿ ಆಗಲ್ಲ. ಹೇಳಿ ಕೇಳಿ ಮಧ್ಯಾಹ್ನದ ಟೈಮು 12:30 ಅಂತಂದರೆ ಈ ಟೈಮಲ್ಲಿ ಬಿಸಿಲಲ್ಲಿ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ತೀನಿ ಅಂತಂದರೆ ಅಷ್ಟು ತಮಾಷೆ ವಿಚಾರ ಅಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಕಲಬುರಗಿ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ಅವರಿಂದ ಪಡೆಯೋಣ. ಎಸ್ ಪ್ರವೀಣ್, ಉಮೇಶ್ ಜಾಧವ್ ಅವರ ಆರೋಗ್ಯ ಇವಾಗ ಹೇಗಿದೆ? ಆ ಥರ ಬಸವಳದಾಗ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತಾನೆ? ಹೌದು ಅರವಿಂದ್, ಏನಂದ್ರೆ ಕಲಬುರಗಿಯಲ್ಲಿ ವೀರಶೈವ ಲಿಂಗಾಯತರ ಮುಖಂಡರ ಅಂದ್ರೆ ಆ ಒಂದು ಮಹಿಳೆ ಮತ್ತು ಅವರ ಮನೆ ಮೇಲೆ ನಡೆದಂತಹ ದಾಳಿ ಪ್ರಕರಣ ಸಂಬಂಧ ಇವತ್ತು ಕೋಟೂರು ಬಳಿ ಪ್ರತಿಭಟನೆಗೆ ಸಂಸದ ಜಾಧವ್ ಅವರು ಬಂದಿದ್ರು. ಸುಮಾರು 42 ಡಿಗ್ರಿ ಸದ್ಯ ಕಲಬುರಗಿಯಲ್ಲಿ ಬಿಸಿಲಿನ ತಾಪಮಾನ ಇದ್ದು, ಅದರ ಮಧ್ಯೆ ಸುಮಾರು ಬೆಳಗ್ಗೆ 10 ಗಂಟೆಗೆ ಪ್ರತಿಭಟನೆಗೆ ಕುಳಿತಂತಹ ಜಾಧವ್ ಅವರು ಸುಮಾರು 3 ಗಂಟೆಗಳ ಕಾಲ ಸತತವಾಗಿ ಬಿಸಿಲಿನಲ್ಲೇ ಕೂತಿರುವಂತಹ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಅಂದ್ರೆ ಡಿಹೈಡ್ರೇಷನ್ ನಿಂದ ಅಥವಾ ಸನ್ಸ್ಟ್ರೋಕ್ ನಿಂದ ಏನಂದ್ರೆ ತಲೆ ಸುತ್ತಿ ಬಿದ್ದಿದ್ದಾರೆ. ಕೂಡಲೇ ಅವರು ತಲೆ ಸುತ್ತಿ ಬಿದ್ದರೂ ಕೂಡ ಸುಮಾರು ಅರ್ಧ ಗಂಟೆವರೆಗೂ ಕೂಡ ಯಾವುದೇ ಒಂದು ಆಂಬ್ಯುಲೆನ್ಸ್ ಬಾರದ ಹಿನ್ನೆಲೆಯಲ್ಲಿ ಅಲ್ಲಿದ್ದಂತಹ ಎಲ್ಲಾ ಕಾರ್ಯಕರ್ತರು ಏನಂದ್ರೆ ಸರ್ಕಾರದ ವಿರುದ್ಧ ಮತ್ತು ಇಲ್ಲಿನ ಕಲಬುರಗಿಯ ಜಿಲ್ಲಾಡಳಿತದ ವಿರುದ್ಧ ಒಂದು ಧಿಕ್ಕಾರವನ್ನು ಕೂಗಿದ್ರು. ಕೊನೆಗೆ ಏನಂದ್ರೆ ಅವರದೇ ಒಂದು ಸ್ವಂತ ವಾಹನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಅಷ್ಟರಲ್ಲಿ ಆಂಬ್ಯುಲೆನ್ಸ್ ಬಂದಿದ್ದು. ಸದ್ಯ ಈಗ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಿದ್ದಾರೆ. ಥ್ಯಾಂಕ್ ಯು ಪ್ರವೀಣ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.